ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಕಾರದಿಂದ 1.5 ಕೋಟಿ ವೆಚ್ಚದಲ್ಲಿ ಎಪಿಎಂಸಿ ಹತ್ತಿರ ಇರುವ ಬ್ರಿಡ್ಜ್ ಬಳಿಯ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ನಿರ್ಮಾಣ. ನಗರಸಭೆ ಸದಸ್ಯ ಫೈರೋಜ್. ಬೆಂಗಳೂರಿನಿಂದ ಕೋಲಾರ ಪ್ರವೇಶ ಮಾಡುವ ಕೋಲಾರ ನಗರದ ಎಪಿಎಂಸಿ ಹತ್ತಿರ ಇರುವ ಬ್ರಿಡ್ಜ್ ಬಳಿಯ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ಅನ್ನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 1.5 ಕೋಟಿ ವೆಚ್ಚದಲ್ಲಿ ಮಾಡಲಾಗುವುದೆಂದು ನಗರಸಭೆ ಸದಸ್ಯ ಫೈರೋಜ್ ತಿಳಿಸಿದರು. ಇತ್ತೀಚೆಗೆ ಬಿದ್ದ ಮಳೆಯಿಂದ ರಸ್ತೆಗಳು ಹಾಳಾಗಿ ಹಳ್ಳಗಳು ಬಿದ್ದು ನೀರು ತುಂಬಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿತ್ತು. ಮಾಧ್ಯಮಗಳ ವರದಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಹಳ್ಳಗಳಿಗೆ ಜಲ್ಲಿ ತುಂಬಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ಹಾಗೂ ನೀರು ಹರಿದು ಹೋಗಲು ಅನುವು ಮಾಡಿಕೊಟ್ಟರು. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ನಗರಸಭೆ ಸದಸ್ಯ ಫೈರೋಜ್ ಮಾತನಾಡಿ, ಬೆಂಗಳೂರಿನಿಂದ ಕೋಲಾರ ಪ್ರವೇಶ ಮಾಡುವ ಈ ರಸ್ತೆಗಳಿಗೆ 1 ವಾರದಲ್ಲಿ ರಸ್ತೆಗಳನ್ನು ಎತ್ತರ ಮಾಡಿ ಡಾಂಬರೀಕರಣ ಮಾಡಲಾಗುವುದು ಹಾಗೂ 2 ಕಡೆ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್, ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಅವರೊಂದಿಗೆ ಚರ್ಚಿಸಿ ಪ್ರಾಧಿಕಾರದ ಸಹಕಾರ ಪಡೆದು 1.5 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ಮಾಡಲಾಗುವುದೆಂದು ವಿವರಿಸಿದರು. ನೂತನವಾಗಿ ನಿರ್ಮಾಣ ಮಾಡುವ ವೃತ್ತಕ್ಕೆ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಹೆಸರು ಇಡಲು ನಗರಸಭೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಸುಮಾರು ದಿನಗಳಿಂದ ಹಳ್ಳಗಳು ಬಿದ್ದು ಜಾಸ್ತಿ ನೀರು ಮಳೆ ಕಾರಣ ರೋಡೆಲ್ಲ ಹಾಳಾಗಿತ್ತು. ಮೊನ್ನೆ ಶಾಸಕರಿಗೆ ಮನವಿ ಮಾಡಿಕೊಳ್ಳುವಾಗ ಅವರು 2-3 ದಿನದಿಂದ ಪೈಪು ನೀರು ನಿಂತಿದ್ದು, ಎಲ್ಲ ನೀರು ಏನು ನಿಂತಿತ್ತು ಆ ನೀರು ಹೋಗೋ ವ್ಯವಸ್ಥೆಯನ್ನು ಮಾಡಿಕೊಟ್ರು ಮೊನ್ನೆ ಶಾಸಕರು. ಮತ್ತು ಇವತ್ತು ವೆಟ್ ಮಿಕ್ಸನ್ನು ಕಟ್ಟಿದ್ದಾರೆ. ವೆಟ್ ಮಿಕ್ಸ್ ಎಲ್ಲ ಹಳ್ಳಗಳೆಲ್ಲ ನೀವು ನೋಡ್ಬೋದು, ಎಲ್ಲ ಹಳ್ಳಗಳೆಲ್ಲ ಕ್ಲಿಯರ್ ಮಾಡಿದ್ದೀವಿ. ನೆಕ್ಸ್ಟ್ 1 8 ಡೇಸಲ್ಲಿ ತಾರು ಹಾಕ್ತೀವಿ. ಮತ್ತು ಈ ಏನು ಸರ್ಕಲ್ ಇದೆ, ಇದು ಬೈಪಾಸ್ ಮುಖ್ಯ ರಸ್ತೆ, ಕೋಲಾರಿಗೆ ಹೋಗುವ ಮುಖ್ಯ ರಸ್ತೆ ಇದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಗಳಾದ ನಸೀರ್ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಶಾಸಕರು ಮಂಜಣ್ಣನವರು ಮತ್ತು ಅಂಜಣ್ಣನವರು ಇವರು ಮೂವರು ಸೇರಿ 1.5 ಕೋಟಿ ಅನುದಾನವನ್ನು ಈ ಪಾರ್ಕ್ ಅಭಿವೃದ್ಧಿಗೆ ಅಂತ, ಏನು ಸರ್ಕಲ್ ಇದೆ ಈ ಸರ್ಕಲ್ ಅಭಿವೃದ್ಧಿಗೆ ಅಂತ 1.5 ಕೋಟಿ ಹಣ ಹಾಕಿದ್ದಾರೆ. ಈ ಹಣದಲ್ಲಿ ಎಲ್ಲ ಪಾರ್ಕು ಮತ್ತು ರಸ್ತೆ ಹೈಟ್ ಮಾಡ್ತೀವಿ. ಹೈಟ್ ಮಾಡಿ 2 ಕಡೆ ನೀರು ಹೋಗುವ ಥರ ಮಾಡ್ತೀವಿ ಮತ್ತು ಪಾರ್ಕ್ ಥರ ಮಾಡ್ತೀವಿ. ಪಾರ್ಕ್ ಮಾಡಿ ಎಲ್ಲ ರಸ್ತೆ ಇದು ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ. ಇದೇ ಮತ್ತು ಈ ಸರ್ಕಲ್ಗೆ ನಮ್ಮ ಎಲ್ಲ ಇದು ಮೈನಾರಿಟಿ ವಾರ್ಡ್ ಇರೋದ್ರಿಂದ ಈ ಕಡೆ ಎಲ್ಲ ಮುಖ್ಯವಾಗಿ ಮೈನಾರಿಟಿ ವಾರ್ಡ್ ಇರೋದ್ರಿಂದ ಈ ಸರ್ಕಲನ್ನು ನಗರಸಭೆಯಲ್ಲಿ ರೆಸಲ್ಯೂಷನ್ ಮಾಡಲಾಗಿದೆ. ಏನಂತ ಹೇಳಿದರೆ ಸರ್ಕಲ್ ಹೆಸರು ರೆಸಲ್ಯೂಷನ್ ಮಾಡಿದ್ದೀವಿ. ಮೌಲಾನಾ ಅಬು ಕಲಾಂ ಆಜಾದ್ ಅಂತ ಹೆಸರು ಕೂಡ ಇಟ್ಟಿದ್ದೀವಿ ಈ ಸರ್ಕಲ್ಗೆ. ಇದು ಇವತ್ತವರೆಗೂ ಕೋಲಾರದಲ್ಲಿ ಯಾರೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಮೀಟಿಂಗಲ್ಲಿ ಪಾಸ್ ಮಾಡಿ ರೆಸಲ್ಯೂಷನ್ ಎಲ್ಲ ಮಾಡಿದ್ವಿ. ಮೌಲಾನಾ ಅಬು ಕಲಾಂ ಮೌಲಾನಾ ಅಬು ಕಲಾಮು ಯಾಕೆ ಆ ಹೆಸರು ಇಟ್ಟಿದ್ದೀವಿ ಅಂದರೆ ಮುಸ್ಲಿಮ್ಸಲ್ಲಿ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಅವರು, ನಮ್ಮ ಈ ದೇಶಕ್ಕೆ ಮುಖ್ಯ ಎಜುಕೇಷನ್ ಮಿನಿಸ್ಟರ್. ಅದೇ ಹೆಸರು ಇಡಬೇಕಂತ ಮೀಟಿಂಗಲ್ಲಿ ಫೋರ್ಸ್ ಮಾಡಿ ನಗರಸಭೆ ಜನರಲ್ ಬಾಡಿ ಮೀಟಿಂಗಲ್ಲಿ ಫೋರ್ಸ್ ಮಾಡಿ ಆ ಹೆಸರನ್ನು ಪ್ರಸ್ತಾಪ ಮಾಡಿ ಮತ್ತು ಆ ಹೆಸರು ಪಾಸಾಗಿ ರೆಸಲ್ಯೂಷನ್ ಎಲ್ಲ ಆಗಿದೆ. ಆ ಹೆಸರು ಕೂಡ ಇಡ್ತೀವಿ. ಇದೇ ರೀತಿ ಈ ಸರ್ಕಲ್ ಏನಿದೆ ಇದು ಬ್ಯಾಂಗ್ಳೂರಿಂದ ಕೋಲಾರಿಗೆ ಬರೋದು ಮುಖ್ಯ ಸರ್ಕಲ್ ಆಗಿರೋದ್ರಿಂದ ಒಳ್ಳೆ ಸರ್ಕಲ್ ಆಗಬೇಕಂತ ನಮ್ಮೆಲ್ಲರಿಗೂ ಕನಸಿದೆ. ಈ ಒಂದು ತಿಂಗಳು 2 ತಿಂಗಳಲ್ಲಿ ಎಲ್ಲ ಇದು ಪ್ಲಾನ್ ಅಪ್ರೂವಲ್ ಬಂದಿದೆ. 1 or 2 ಮಂತ್ಸಲ್ಲಿ ಈ ಸರ್ಕಲ್ ಎಲ್ಲ ಅಭಿವೃದ್ಧಿ ಮಾಡ್ತೀವಿ. ಈ ರೋಡ್ ತುಂಬ ತೊಂದರೆ ಇದೆ. ಎಷ್ಟು ದಿನ? 8 ಡೇಸಲ್ಲಿ ತಾರ್ ಹಾಕ್ತೀವಿ. 8 ಡೇಸಲ್ಲಿ ಮಳೆ ಇಲ್ಲ ಅಂದರೆ 8 ರಿಂದ 10 ದಿನಗಳಲ್ಲಿ ತಾರ್ ಹಾಕ್ತೀವಿ. ಈಗ ಸದ್ಯಕ್ಕೆ ಓಡಾಡೋಕ್ಕೆ ಇದು ಮಾಡಿದ್ವಿ, ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದೆಲ್ಲ ನಮ್ಮ ಶಾಸಕರ ಕಡೆಯಿಂದ ಆಗಿರೋದು, ಬೇರೆಯವ್ರು ಯಾರೂ ಮಾಡಿಲ್ಲ. ಶಾಸಕರು ಊರಲ್ಲಿಲ್ಲ, ಆಚೆ ಇದ್ದರೂ ಫೋನ್ ಮುಖಾಂತರ ಪದೇ ಫಾಲೋ ಅಪ್ ಮಾಡಿ ಈ ಥರ ಪ್ರಾಬ್ಲಮ್ಸ್ ಇದೆ, ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಪದೇ ಫೋನ್ ಮಾಡಿ 3-4 ಸರಿ ಫೋನ್ ಮಾಡಿ ಶಾಸಕರು बहुत पानी बारिश हो रहा है। बाद में फैरोज भाई आगो रेडी करे पानी इधर पर हाँ क्या तकलीफ थी तुम्हारी इधर यहाँ? बहुत आना जाना तकलीफ थे। हाँ पूरा फ्लड करिए आपको पूरा पानी पास